ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್ 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 ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದನ್ನು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಅಂತ ಹೇಳ್ತಾ ಸ್ನೇಹಿತರೆ, ನಾನು ನಿಮ್ಮ ಜೊತೆ ನಿಮ್ಮ ನೆಚ್ಚಿನ ಗೆಳತಿಯಾದಂಥ ಮಂಜುಳಾ ಅಂತ ಹೇಳ್ತಾ ಬೆಳಗಡೆ ಇವತ್ತಿನ ಕಾರ್ಯಕ್ರಮ ಆದಂತಹ ರೀಡ್ ಅಲೌಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೊಡ್ತಾ ಕೇಳುಗರೆ, ಇವತ್ತಿನ ನಮ್ಮ ರೀಡ್ ಅಲೌಡ್ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಕಥೆಯನ್ನು ಹೊತ್ತು ತಂದಿದ್ದೀನಿ. ಆ ಕಥೆಯನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಏನಪ್ಪ ಆ ಕಥೆ ಹೆಸರು ಅಂದರೆ ದೊಡ್ಡ ಬೆಟ್ಟದ ಪುಟ್ಟ ಹಕ್ಕಿ. ಏನಿದು ದೊಡ್ಡ ಬೆಟ್ಟದ ಪುಟ್ಟ ಹಕ್ಕಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ನನಗೂ ಕೂಡ ಗೊತ್ತಿಲ್ಲ, ಏನು ಅಂತ ಕೇಳೋಣ ಬನ್ನಿ. ಹಳ್ಳಿಯ ಪುಟ್ಟ ಹುಡುಗಿ ನೀರಾ ಹಿಮಾಚಲ ಪ್ರದೇಶದ ಹಳ್ಳಿಗಾಡಿನ ಬೆಟ್ಟದ ಮೇಲೆ ಅವಳು ಊರು ಒಂದ ಸಾಲು ಬೆಟ್ಟಗಳನ್ನು ನೀರಾ ಅಡುಗೆ ಮನೆಯ ಕಿಟಕಿಯಿಂದಲೇ ನೋಡಬಹುದು. ಚಿನ್ನದ ಬಣ್ಣದ ರೆಕ್ಕೆಯ ಹದ್ದುಗಳು ಅವಳ ಮನೆಯದೊಳಗೆ ಆಗಾಗ ಹಾರಾಡುತ್ತವೆ. ಮತ್ತೊಂದು ದಿನ ತಾನು ದೊಡ್ಡವಳಾದಾಗ ಎತ್ತರದ ಬೆಟ್ಟಗಳ ಹೇರಿ ತುತ್ತ ತುದಿಯಲ್ಲಿ ನಿಂತು ಆಚೆ ಬದಿ ಎನಿಸಿದೆ ನೋಡಬೇಕು ಎಂಬುದು ಮೀರಾಳ ಆಸೆ. ಆದರೆ ಇವತ್ತು ಮೀರಾ ಮತ್ತು ಅವಳ ತಮ್ಮ ರಾಜೇಶ್ ಅಮ್ಮನೊಂದಿಗೆ ಬೆಟ್ಟ ಇಳಿಯುತ್ತಿದ್ದಾರೆ. ಅವರು ಹೊಸ ಶೂ ತರಲು ಪೇಟೆಗೆ ಹೊರಟಿದ್ದಾರೆ. ಪೇಟೆ ತುಂಬ ದೂರವಿದೆ. ಆದರೂ ನೀರಾಳಿಗೆ ಬೇಸರವಿಲ್ಲ, ಏಕೆಂದರೆ ಅವಳು ಶಾಲೆಗೆ ಹೋಗಲು ದಿನ 1 ಗಂಟೆ ನಡೆಯುತ್ತಾಳೆ. ಇಂದು ಕೂಡ ಅವರು ಬೆಳಗ್ಗೆ ಬೇಗನೆ ಮನೆಯಿಂದ ಹೊರಟಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸ್ ಸಿಗುತ್ತದೆ. ಅಲ್ಲಿಯವರೆಗೂ ಅವರು 2 ಗಂಟೆ ಕಾಲ ಬೆಟ್ಟದ ದಾರಿಯಲ್ಲಿ ನಡೆದುಕೊಂಡೇ ಹೋಗಬೇಕು. ಹಿಮ ತುಂಬಿದ ದಾರಿಯಲ್ಲಿ ಕೆಲವೊಮ್ಮೆ ಅವರು ಬಂಡೆಗಳ ಮೇಲೆ ಜಾರುತ್ತಾ ಮುಂದೆ ಹೋಗಬೇಕು. ಕಲ್ಲುಗಳು ಹತ್ತಿ ಜಿಗಿಯುವಾಗ ನೀರಾ ಮತ್ತು ರಾಜೇಶ್ ಸೂಯಿ ಸೂಯಿ ಎಂದು ಕೂಗಿ ಖುಷಿ ಪಡುವವರು. ನಡೆಯುವಾಗ ಕಾಲಿನಡಿ ಸಿಗುವ ಒಣ ಎಲೆ ಕಡ್ಡಿಗಳು ಚರ್ಚರ್ ಸದ್ದು ಮಾಡುತ್ತಾ ಪುಡಿಯಾಗುತ್ತಿವೆ. ಕ್ರಿಕ್ ಕ್ರಿಕ್ ಕ್ರಿಕ್. ಪಕ್ಕದ ಪೊದೆಯಿಂದ ಹಸಿರು ಚಿಟಕಿ ಗಿಳಿ ಕೂಗುತ್ತದೆ. ತೆನ್ ಮರಗಳ ಮೇಲಿನಿಂದ ಲೋರ್ಗಳ ಗುಂಪು ಅವರನ್ನೇ ದಿಟ್ಟಿಸಿ ನೋಡುತ್ತಿದೆ. ಕಲ್ಲು ಜಾರಿ ಗಿಡಗಳ ನಡುವೆ ಪುಟ್ಟಿಯುತ್ತಿತ್ತು. ಬಗೆಯಲ್ಲಿ ನೀರು ಕುಡಿಯಲು ನೀರಾ ಬಾಗಿದ್ದಳು. ಅಷ್ಟರಲ್ಲೇ ಪುಟ್ಟ ಹಕ್ಕಿಗಳು ಕಂಡಿತು. ಅದು ಜಿರಿ ಗಿಡಗಳ ನಡುವೆ ಬಿದ್ದಿತ್ತು. ಅಯ್ಯೋ ಪಾಪ, ರೆಕ್ಕೆಗಳಿಗೆ ಗಾಯ ಮಾಡಿಕೊಂಡಿದೆ ಎಂದರು ಅಮ್ಮ. ಅವರು ನಿಧಾನವಾಗಿ ಹಕ್ಕಿಗಳನ್ನು ಎತ್ತಿಕೊಂಡರು. ಹಿಮ ಪ್ರದೇಶದಲ್ಲಿ ಕಾಣುವ ಫೋಕ್ ಟೈಲ್ ಹಕ್ಕಿ ಭಯದಿಂದ ತಿಳಿ ಕಣ್ಣು ಬಿಟ್ಟು ಇವರನ್ನೇ ನೋಡುತ್ತಿತ್ತು. ನೀರಾ, ಹೆದರಬೇಡ, ನಾವು ನಿನಗೆ ಏನೂ ಮಾಡಲ್ಲ ಎಂದು ಪಿಸುಗುಟ್ಟಿದಳು. ಆದರೆ ರೆಕ್ಕೆ ಬಾಗಿದೆ, ಅದನ್ನು ಸರಿ ಮಾಡಬೇಕು ಎಂದರು ಅಮ್ಮ. ಚೂರು ಹಸಿ ಮಣ್ಣನ್ನು ಅದರ ರೆಕ್ಕೆಯ ಮೇಲಿಟ್ಟು ನೀವಿದರು. ಆಮೇಲೆ ದೊಡ್ಡ ಎಲೆಗಳಲ್ಲಿ ಹಕ್ಕಿಗಳನ್ನು ಇಟ್ಟರು. ಬಳಿಕ ನೀರಾ ಅದನ್ನು ತನ್ನ ಕೈ ಚೀಲದಲ್ಲಿ ಇಟ್ಟುಕೊಂಡಳು. ಅವರು ಮುಖ್ಯ ರಸ್ತೆ ತಲುಪುತ್ತಿದ್ದಂತೆಯೇ ಬಸ್ ಬಂತು. ಬಸ್ಸಿನಲ್ಲಿ ನೀರಾಗೆ ತನ್ನ ಕೈ ಚೀಲದಲ್ಲಿ ಅಕ್ಕಿ ಸರಿದಾಡುತ್ತಾ ಗೊತ್ತಾಗುತ್ತಿತ್ತು. ಅದಕ್ಕೆ ಹಸಿವಾಗಿದೆ ಅನಿಸುತ್ತಿದೆ ಎಂದರು ಅಮ್ಮ. ರಾಜೇಶ್, ನನಗೂ ಹಸಿವಾಗುತ್ತಿದೆ ಎಂದು ಅವರು ಉರಿದ ಕಾಳುಗಳನ್ನು ತಿಂದರು. ನೀರಾ ಕೆಲವು ಕಾಳುಗಳನ್ನು ಪುಡಿ ಮಾಡಿ ಅಕ್ಕಿಗಳಿಗೂ ಕೊಟ್ಟಳು. ಪೇಟೆ ತುಂಬ ಜನ. ಗಿಜಿ. ನೀರಾ, ರಾಜೇಶ್ ತನ್ನ ಜೊತೆಗೆ ಇರಿ, ಕಳೆದು ಹೋಗಿ ಬಿಡುತ್ತೀರಾ ಎಂದು ಎಚ್ಚರಿಸಿದರು ಅಮ್ಮ. ನೀರಾ ಮತ್ತು ರಾಜೇಶ್ ಅಮ್ಮನ ಕೈ ಬಿಗಿಯಾಗಿ ಹಿಡಿದುಕೊಂಡು ಸಾಗಿದರು. ಸಂತೆಯಲ್ಲಿ ನೀರಾಳಿಗೆ ಹೊಸ ಶೂ ಕೊಂಡುಕೊಂಡರು.
ಪಕ್ಕದ ಸಿಹಿ ಅಂಗಡಿಯಿಂದ ಅಮ್ಮ ಒಂದಿಷ್ಟು ಜಿಲೇಬಿಗಳನ್ನು ಕೊಂಡರು. ನೀರಾ ಮತ್ತು ಚಿಕ್ಕ ಜಿಲೇಬಿ ತುಂಡುಗಳನ್ನು ಅಕ್ಕಿಗೆ ಕೊಟ್ಟಳು. ಆದರೆ ಅಕ್ಕಿಗೆ ಅದು ಇಷ್ಟವಾಗಲೇ ಇಲ್ಲ. ಅದು ಮುಖ ತಿರುಗಿಸಿ ಕೈಚೀಲವನ್ನು ಕುಟುಕು ತೊಡಗಿತ್ತು. ಅಷ್ಟರಲ್ಲಿ ವಾಪಸ್ ಹೋಗಲು ಬಸ್ ಹಿಡಿಯುವ ಸಮಯವಾಯಿತು. ಬಸ್ ರಸ್ತೆಯುದ್ದಕ್ಕೂ ಜೋಲಿ ಹೊಡೆಯುತ್ತಿತ್ತು. ನೀರಾಳ ಕೈಚೀಲದಲ್ಲಿ ಅಕ್ಕಿ ಚಿಲಿಪಿಲಿ ಸದ್ದು ಮಾಡುತ್ತಿತ್ತು. ತಾಳು ಬೇಗ, ಆ ನೀರಿನ ಬಗ್ಗೆ ಹತ್ತಿರ ನಿನ್ನ ಬಿಡುತ್ತೇವೆ ಎಂದು ನೀರಾ ಪಿಸು ದನಿಯಲ್ಲಿ ಅಕ್ಕಿಗೆ ಹೇಳಿದಳು. ಬಸ್ ಇಳಿಯಿತು. ನೀರಿನ ಬಳಿಗೆ ಹೋದಾಗ ನೀರಾ ಬ್ಯಾಗ್ ತೆಗೆದು ಅಕ್ಕಿಯನ್ನು ಹೊರಬಿಟ್ಟಳು. ಕುಪ್ಪಳಿಸುತ್ತಾ ಬಗೆಯ ಬಳಿ ಹೋದ ಅಕ್ಕಿ 2 ಗುಟುಕು ನೀರು ಕುಡಿಯಿತು. ಮತ್ತೆ ಬಂದು ನೀರಾಳ ಕಾಲ ಮೇಲೆ ಕುಂತು. ಅಕ್ಕಿಗೂ ನೀರಾಳ ಹೊಸ ಶೂ ತುಂಬ ಇಷ್ಟವಾಗಿರಬೇಕು. ಮನೆಗೆ ತಲುಪುವ ಹೊತ್ತಿಗೆ ಕತ್ತಲಾಗಿತು. ನೀರಾ ಅಕ್ಕಿಗಾಗಿ ಹುಲ್ಲು ಕಡ್ಡಿ ಜೋಡಿಸಿ ಮತ್ತೇನು ಹಾಸಿಗೆ ಮಾಡಿದಳು. ಹೊಸ ಮೆತ್ತನೆಯ ಅಕ್ಕಿಯ ಆಯಾಗಿ ಮಲಗಿತ್ತು. ನೀರಾ ಮತ್ತು ಅಕ್ಕಿ ಒಳ್ಳೆಯ ಗೆಳೆಯರಾದರು. ಅಕ್ಕಿಗೆ ನೀರಾ ನಿತ್ಯ ಅಕ್ಕಿ ನುಚ್ಚು ಕಡಲೆ ಉಂಡೆ ನೀಡುತ್ತಿದ್ದಳು. ವಾರದ ಬಳಿಕ ಒಂದು ದಿನ ಅಕ್ಕಿ ಅಗಸ್ಯಕ್ಕೆ ಹಾರಿ ಹೋಗುತ್ತಿತ್ತು. ಈಗ ಪ್ರತಿ ಬಾರಿ ಬೆಟ್ಟವನ್ನು ಇಳಿಯುವಾಗಲೂ ನೀರಾಗೆ ಉದ್ದನೆಯ ಬಾಲದ ಕಪ್ಪು ಬಿಳಿ ಚುಕ್ಕಿಯ ಅಕ್ಕಿ ಕಾಣುತ್ತದೆ. ಅವಳನ್ನು ಕಂಡು ಅದು ತಲೆ ಅಲ್ಲಾಡಿಸಿ ಚಿಲಿಪಿಲಿ ಸದ್ದು ಮಾಡುತ್ತದೆ. ಅದು ನೀರಾಳ ಪ್ರೀತಿಯ ಅಕ್ಕಿಯೇ ಇರಬಹುದು. ನೀವೇನಂತೀರಿ? ಖಂಡಿತ ಅಲ್ಲ ಸ್ನೇಹಿತರೆ. ಯಾರಿಗೇ ಆಗಲಿ ನಾವು ಪ್ರೀತಿ ತೋರಿಸಿದ್ರೆ ಆ ಪ್ರೀತಿಗೆ ಪ್ರತಿಫಲ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ನಾನು ನಿಮಗೆ ಇನ್ನೊಂದು ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಜ್ಜಿಯೊಂದಿಗೆ ವಿಹಾರ. ಬನ್ನಿ, ಈ ಒಂದು ಕಥೆಯನ್ನು ಕೂಡ ನಾವು ಕೇಳಿ ಬರೋಣ. ಅಜ್ಜಿಯೊಂದಿಗೆ ವಿಹಾರ. ವಾರದಲ್ಲಿ ಒಂದು ಸಲ ಅಜ್ಜಿ ಉದ್ಯಾನಕ್ಕೆ ಹೋಗುತ್ತಾರೆ. ಇಂದು ವಾಕಿಂಗ್ ಅಜ್ಜಿಯ ಜೊತೆ ಹೋಗುತ್ತಿದ್ದಾರೆ. ನಾನು ತುಂಬ ಮೆಲ್ಲಗೆ ನಡೆಯುತ್ತಿದ್ದೇನೆ ಮತ್ತು ನಾನು ಅಲ್ಲಿಗೆ ತಲುಪಲು ಸ್ವಲ್ಪ ಹೆಚ್ಚಿಗೆ ಸಮಯವನ್ನೇ ತೆಗೆದುಕೊಳ್ಳುತ್ತೇನೆ ಎಂದರು ಅಜ್ಜಿ. ಅದಕ್ಕೇನಜ್ಜಿ, ತೊಂದರೆ ಇಲ್ಲ ಎಂದು ವೆಂಕಿ. ಹಾಗೆಯೇ ಅಜ್ಜಿ ತನ್ನ ಕೈಚೀಲ ಹಿಡಿದುಕೊಂಡು ರಸ್ತೆ ದಾಟಲು ಶುರು ಮಾಡಿದರು. ಆದರೆ ಅಜ್ಜಿ ಉದ್ಯಾನಕ್ಕೆ ಹೋಗುವ ದಾರಿ ಆ ಕಡೆ ಎಂದು ಹೇಳಿದರು ವೆಂಕಿ. ಹೌದು, ಆದರೆ ನಾವು ಈಗ ಖಜಾನೆಗಳ ಬೀದಿಯನ್ನು ಒಳಗೆ ಹಾದು ಹೋಗೋಣ ಎಂದರು ಅಜ್ಜಿ. ಖಜಾನೆಯ ರಸ್ತೆ, ಎಷ್ಟು ಚಂದದ ಹೆಸರು ಈ ಪೆಟ್ಟಿಗೆ. ಇಲ್ಲಿನ ಅಂಗಡಿಯಲ್ಲಿ ಎಷ್ಟೆಲ್ಲ ವಸ್ತುಗಳು ಮಾರಾಟಕ್ಕಿವೆ. ಅಜ್ಜಿಯ ಖರೀದಿ ಮುಗಿದಾಗ ನಾವು ಈ ಹತ್ತಿರದ ದಾರಿಯಿಂದ ಹೋದರೆ ಬೇಗ ಉದ್ಯಾನ ತಲುಪಬಹುದು ಎನ್ನುತ್ತಾರೆ ವೆಂಕಿ ಒಂದು ಕಡೆ ಕೈ ತೋರಿಸುತ್ತಾ. ಬೇಡ ಎಂದರು ಅಜ್ಜಿ. ನಾವು ಅದರ ಅಂದದ ರಸ್ತೆಯ ಮೂಲಕವೇ ಹೋಗೋಣ ಎಂದರು. ಆ ಸುಂದರ ರಸ್ತೆಯಲ್ಲಿ ಅದೆಷ್ಟೋ ಜನ ಆಕರ್ಷಕವಾದ ಗುದ್ದಲಿಗಳನ್ನು ಒಲೆಯುತ್ತಾರೆ. ಅಲ್ಲಿ ಗುದ್ದಲಿಗಳನ್ನು ಒಲೆಯುತ್ತಿದ್ದ ಮಹಿಳೆಯರೊಬ್ಬಳು ಅಜ್ಜಿಗೆ ಕೊಟ್ಟ ಬುತ್ತಿಯಲ್ಲಿ ಅಜ್ಜಿಗೆ ಬಲು ಇಷ್ಟವಾದ ಅವರದೇ ಸೀರೆಯ ತುಂಡು ಮತ್ತು ವೆಂಕಿಯ ಅಮ್ಮನ ಕುತ್ತದ ತುಣುಕುಗಳನ್ನು ಸೇರಿಸಿದ್ದನ್ನು ವೆಂಕಿ ಗಮನಿಸಿದ. ನಾವು ಈಗ ಉದ್ಯಾನಕ್ಕೆ ಹೋಗೋಣ ಹೇಳಿದ ವೆಂಕಿ. ಉದ್ದಿದೆ ಎಂದರೆ ಹಳೆಯ ರೇಷ್ಮೆ ಹಾಗೂ ಕಟ್ಟನೆ ಬಟ್ಟೆಯನ್ನು ಬಳಸಿ ಮಾಡುವ 2ರಿಂದ 3 ಪದವಿರುವ ಆಕರ್ಷಕ ಬಟ್ಟೆ. ಆಹಾ, ಹೋಗೋಣ ಎಂದರು ಅಜ್ಜಿ. ನಾವು ಅದೇ ಆ ಸಂತೋಷದ ಹಾದಿಯ ಮೂಲಕ ಹೋಗೋಣ. ಬಾ, ಇಲ್ಲಿ ಬಾ ಎಂದು ಅಜ್ಜಿಯ ಮೆಲ್ಲಗೆ ಕರೆದರು. ಎಲ್ಲ ಕಡೆಗಳಿಂದ ಓಡಿ ಬರುವ ನಾಯಿ ಹಾಗೂ ಬೆಕ್ಕುಗಳನ್ನು ಕಂಡು ವೆಂಕಿಗೆ ಖುಷಿಯಾಗುತ್ತದೆ. ಅಜ್ಜಿ ಅವಳಿಗೆಲ್ಲ ಮಾರುಕಟ್ಟೆಯಿಂದ ತಂದಿದ್ದ ಹಾಲನ್ನು ಬಟ್ಟಲಿನ ಹಾಕಿದರು. ನಂತರ ಇಬ್ಬರು ನಾಯಿ ಬೆಕ್ಕುಗಳು ಬಟ್ಟಲಿನಿಂದ ಹಾಲನ್ನು ಚಪ್ಪರಿಸಿ ಕುಡಿದು ಖಾಲಿ ಮಾಡುವುದನ್ನು ಗಮನಿಸಿದರು. ವೆಂಕಿ ಆ ಸಂತೋಷದ ಹಾದಿಯನ್ನು ಬಿಟ್ಟು ಹೊರಗಡೆ ಮನಸ್ಸೆಲ್ಲ ಇಲ್ಲ. ಆದರೆ ಅವನಿಗೆ ಉದ್ಯಾನಕ್ಕೆ ಹೋಗಬೇಕಾಗಿದೆ ಎಂದು ಅಜ್ಜಿಯೇ ನೆನಪಿಸಿದರು. ಮಕ್ಕಳು ಲಗೋರಿ ಸಕ್ಕಿ ಆಡುತ್ತಿದ್ದರು. ಇದು ಗಲಾಟೆ ಬೀದಿಯೇ ಹೇಳಿದ ವೆಂಕಿ. ಅಲ್ಲ, ಇದು ತುಂಟಾಟದ ಬೀದಿ. ಇಲ್ಲಿ ನಡೆದು ಬರುವವರೆಗೆಲ್ಲ ನೀನು ಮತ್ತು ನಿನ್ನ ಗೆಳೆಯರೇ ನೆನಪಾಗುತ್ತಾರೆ ಎಂದು ನಕ್ಕರು ಅಜ್ಜಿ. ಈ ನಗರದ ಎಲ್ಲ ಬೀದಿಗಳಿಗೂ ನಿನ್ನ ಹೆಸರಿಟ್ಟಿದ್ದೀಯಾ ಅಜ್ಜಿ ಎಂದು ಹೇಳಿದ
ವೆಂಕಿ. ಎಲ್ಲ ಬೀದಿಗಳಿಗೂ ಅಲ್ಲ ಎಂದು ನಸುನಕ್ಕುತ್ತಾ ಅಜ್ಜಿ ಯಾವ ಯಾವ ಬೀದಿ ನನಗೆ ಬಹಳ ಮುಖ್ಯವೋ ಅವುಗಳಿಗೆ ಮಾತ್ರ ಎಂದರು. ಇವು ಭಾರತದ ಕೆಲವು ಸಾಂಪ್ರದಾಯಿಕ ಆಟಗಳು. ಉದ್ಯಾನದ ಬಹಳ ದೂರವಿಲ್ಲ, ಆದರೆ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಏಕೆಂದರೆ ನಾನು ಈಗ ಗೆಳೆತನ ಗಲ್ಲಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು ಎಂದರು ಅಜ್ಜಿ. ಗೆಳೆತನದ ಗಲ್ಲಿಯಲ್ಲಿ ಅಜ್ಜಿ ಅವರ ಪ್ರೀತಿಯ ಗೆಳೆಯನನ್ನು ಭೇಟಿ ಮಾಡಿದರು. ಅವರಿಬ್ಬರಿಗೂ ಒಂದೇ ವಯಸ್ಸನ್ನು ಒಟ್ಟಿಗೆ ಆಡಿ ಗಳಿಸಿದರು. ಅವರು ಗಸುಗುಸು ಮಾತನಾಡುತ್ತಾ ನಗುತ್ತಿದ್ದರು. ಆನಂತರ ಅಜ್ಜಿಯ ತಮ್ಮ ಗೆಳೆಯನನ್ನು ಒಮ್ಮೆ ಅಪ್ಪಿಕೊಂಡು, ನಾನು ನಿನ್ನ ಹೊರಗಡೆವೇ, ನಾವೇನು ಕನಸುಗಳ ಬೀದಿಯನ್ನು ದಾಟಿ ಹೋಗಬೇಕಾ ಎಂದರು. ಕನಸಿನಲ್ಲಿ ಬೀದಿಯಲ್ಲಿ ವೆಂಕಿಯ ಶಾಲೆ ಗ್ರಂಥಗಳಿರುವುದಕ್ಕಿಂತ ಹೆಚ್ಚು ಪುಸ್ತಕಗಳಿರುವುದವು. ಪುಸ್ತಕಗಳನ್ನು ಮಾರುವವ ಹಳೆಯ ಪುಸ್ತಕಗಳನ್ನು ಕಡಿಮೆ ಬೆಲೆಗೆ ಮಾರಿ ಜನರು ಓದಿ ತಂದು ಪುಸ್ತಕಗಳನ್ನು ಪುನಃ ಖರೀದಿಸಿದರು. ಅಜ್ಜಿ ಒಂದು ಪುಸ್ತಕವನ್ನು ಆಯ್ದುಕೊಂಡು, ಸರಿ ಹೊರಗೋಗೋಣ, ನಾವು ಉದ್ಯಾನವನವನ್ನು ಇನ್ನೇನು ಬಿಟ್ಟೆವು ಎಂದರು. ಅವರಿಬ್ಬರೂ ಈಗ ಮಾಯಾಬದಿಯ ಮೂಲಕ ಸಾಗಿದರು. ವೆಂಕಿ ಆ ದೊಡ್ಡ ದೊಡ್ಡ ಮರಗಳನ್ನು ಆಶ್ಚರ್ಯದಿಂದ ನೋಡಿದ. ಅವುಗಳ ಚಂದದ ನೆರಳು, ಗಾಳಿಯ ತಂಪು ಅವನನ್ನು ತಟ್ಟಿತು. ಅಜ್ಜಿ ಅವನಿಗೆ ಗೊಲ್ಗೊಪ್ಪರೆ, ಕಕ್ಕರೆ, ನದಿ ಮರಗಳನ್ನು ತೋರಿಸಿದರು. ಗಿಡದ ಉದುರಿದ ಹೂಗಳನ್ನು ಉದ್ಯಾನದ ದಾರಿಗೆ ರತ್ನಗಂಬಳಿ ಹಾಸಿಗೆಯಂತೆ ಕಾಣಿಸಿತು. ಕೊನೆಗೂ ಅಜ್ಜಿ ಮತ್ತು ವೆಂಕಿ ಉದ್ಯಾನದಲ್ಲಿದ್ದಾರೆ. ಅವರು ಮನೆಯಿಂದ ಹೊರಟು ಬಹಳ ಹೊತ್ತಾಗಿತ್ತು. ವೆಂಕಿ ಸುತ್ತಮುತ್ತ ನೋಡುತ್ತಾ ಬೆಳಗಿನಿಂದ ಓಡಾಡಿದ ಜಾಗ, ಭೇಟಿಯಾದ ಜನ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ. ಅಜ್ಜಿ, ನೀವು ತೋರಿಸಿದ ಎಲ್ಲ ದಾರಿಗಳು ನನಗೆ ಬಹಳ ಇಷ್ಟವಾದದ್ದು ಎಂದು ವೆಂಕಿ. ಮುಂದಿನ ವಾರ ಕೂಡ ನಾನು ನಿಮ್ಮ ಜೊತೆ ಬರಲಾ ಎಂದು ಕೇಳುತ್ತಾನೆ. ಸರಿ ಎಂದು ಹೇಳಿ ಅಜ್ಜಿ ಅವನನ್ನು ಮನೆಯ ಕಡೆಗೆ ಕರೆದುಕೊಂಡು ಹೊರಟುತ್ತಾಳೆ. ಕೆಳಗಡೆ ಕೇಳಿಸ್ಕೊಂಡಲ್ಲ, ಖಂಡಿತ ನಾವಿರುವಂಥ ಸ್ಥಳದಲ್ಲಿಯೇ ನಮಗೆ ಸುಂದರವಾದ ಸ್ಥಳಗಳು ಕಾಣಿಸ್ತಾ ಇರುತ್ತೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತ ನಮಗೆ ಎಲ್ಲ ಸುಂದರವಾದ ಕ್ಷಣಗಳು ನಾವು ಮಿಸ್ ಮಾಡದೆ ಆ ಒಂದು ಪ್ರತಿಯೊಂದನ್ನು ನಾವು ಗಮನ ಇಟ್ಟು ನೋಡಿದ್ರೆ ಅದರಲ್ಲೇ ನಾವು ಸುಂದರವಾದ ಕನಸುಗಳನ್ನು ಕಾಣಬಹುದು. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವೇ ಸ್ವಚ್ಛತೆಯಿಂದ ಇಟ್ಕೊಂಡ್ರೆ ನಮಗೆ ಅಲ್ಲಿರುವಂಥ ವಾತಾವರಣದ ಜೊತೆಗೆ ನಮ್ಮ ಯಾವ ರೀತಿಯಾದಂತಹ ಸಂತೋಷ, ಖುಷಿ ಸಿಗುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೆ ನಮ್ಮ ರೇಡಿಯೋ ಆ್ಯಕ್ಟರ್ನ ಕೇಳ್ತಾ ಆಕ್ಟಿವ್ ಆಗಿರಿ ಅಂತ ಹೇಳ್ತಾ ಮತ್ತೆ ಮುಂದೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ರೇಡಿಯೋ ಆ್ಯಕ್ಟರ್ನ ಕೇಳ್ತಾ ಆಕ್ಟಿವ್ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.